ಶುಭಾಶಯಗಳು ಮತ್ತು ಸ್ವಾಗತ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಪ್ರೀತಿಯ ವೀಕ್ಷಕರೇ, ಇಂದಿನ ವಿಷಯ ನಮ್ಮೆಲ್ಲರ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುವಂಥದ್ದು, ಅದುವೇ ಸಾಲ. ಸಾಲದ ಭಾರ, ಆರ್ಥಿಕ ಒತ್ತಡ ನಮ್ಮ ನಿದ್ದೆಯನ್ನು ಕದಿಯುತ್ತದೆ, ನಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ನೀವು ಒಬ್ಬರೇ ಇಲ್ಲ, ನಮ್ಮ ಸೃಷ್ಟಿಕರ್ತ ನಮ್ಮ ದೇವರು ಈ ವಿಷಯದ ಬಗ್ಗೆ ಸ್ಪಷ್ಟವಾದ ಮಾರ್ಗದರ್ಶನ ನೀಡಿದ್ದಾನೆ. ಈ 5 ನಿಮಿಷಗಳಲ್ಲಿ ದೇವರ ವಾಕ್ಯವಾದ ಬೈಬಲ್ ಆಧಾರದ ಮೇಲೆ ಸಾಲದ ಬಂಧನದಿಂದ ಶಾಶ್ವತವಾಗಿ ಹೊರಬರಲು ಇರುವ 7 ಶಕ್ತಿಶಾಲಿ ಸಿದ್ಧಾಂತಗಳನ್ನು ನಾವು ಕಲಿಯಲಿದ್ದೇವೆ. ಹಣಕಾಸಿನ ಸ್ವಾತಂತ್ರ್ಯವು ದೇವರ ಚಿತ್ತವಾಗಿದೆ. ಅದನ್ನು ಹೇಗೆ ಸಾಧಿಸುವುದೆಂದು ನೋಡೋಣ. ಸಿದ್ಧಾಂತ 1. ಸಾಲವು ಒಂದು ಬಂಧನ. ಸಾಲದ ವಾಸ್ತವತೆಯನ್ನು ಒಪ್ಪಿಕೊಳ್ಳಿ. ಬೈಬಲ್ ಸಾಲವನ್ನು ಕೇವಲ ಆರ್ಥಿಕ ವ್ಯವಹಾರವಾಗಿ ನೋಡುವುದಿಲ್ಲ, ಅದು ಒಂದು ಬಂಧನ ಎಂದು ಹೇಳುತ್ತದೆ. ಪ್ರಮುಖ ವಚನ ಜ್ಞಾನೋಕ್ತಿಗಳು 22:7 ಹೀಗೆ ಹೇಳುತ್ತದೆ: ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕನು. ನೀವು ಸಾಲದಲ್ಲಿದ್ದರೆ ನಿಮ್ಮ ದುಡಿಮೆ ನಿಮಗೆ ಮಾತ್ರ ಸೇರಿಲ್ಲ, ಅದು ಮೊದಲಿಗೆ ನಿಮ್ಮ ಸಾಲದಾತನಿಗೆ ಸೇರಿದೆ. ನೀವು ಅವರ ಸೇವಕರು ಆದಂತೆಯೇ. ಪ್ರಮುಖ ವಚನ ರೋಮನ್ನರಿಗೆ 13:8 ಈ ಬಂಧನದಿಂದ ಮುಕ್ತರಾಗಲು ಅಪೊಸ್ತಲ ಪೌಲನು ರೋಮನ್ನರಿಗೆ 13:8 ಬರೆಯುತ್ತಾನೆ: ಪರಸ್ಪರ ಪ್ರೀತಿಸುವುದನ್ನು ಹೊರತುಪಡಿಸಿ ನೀವು ಯಾರಿಗೂ ಏನನ್ನೂ ಋಣಿಯಾಗಿರಬೇಡಿ, ಏಕೆಂದರೆ ಇನ್ನೊಬ್ಬರನ್ನು ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ಪೂರೈಸಿದಂತೆಯೇ. ಪ್ರಾಯೋಗಿಕ ಹೆಜ್ಜೆ. ಹಿಂದೆ ನಿಮ್ಮ ಸಾಲದ ಸಂಪೂರ್ಣ ಪಟ್ಟಿಯನ್ನು ಮಾಡಿ, ಸಾಲದ ಮೊತ್ತ, ಬಡ್ಡಿದರ ಮತ್ತು ಮಾಸಿಕ ಪಾವತಿಯನ್ನು ಸ್ಪಷ್ಟವಾಗಿ ಬರೆದಿಟ್ಟುಕೊಳ್ಳಿ. ಇದು ನಿಮ್ಮ ಮುಕ್ತಿಯ ಮೊದಲ ಹೆಜ್ಜೆ. ಸಿದ್ಧಾಂತ 2. ದೇವರೇ ನಮ್ಮ ಆಸ್ತಿಯ ಒಡೆಯ. ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ. ನಿಮ್ಮ ಹಣ ಮತ್ತು ಆಸ್ತಿ ನಮ್ಮದಲ್ಲ, ಅದು ದೇವರಿಗೆ ಸೇರಿದ್ದು. ನಾವು ಕೇವಲ ಅದರ ಉಸ್ತುವಾರಿಗಳು. ಈ ಸತ್ಯವನ್ನು ಅರಿತುಕೊಂಡಾಗ ನಮ್ಮ ನಿರ್ಧಾರಗಳು ಬದಲಾಗುತ್ತವೆ. ಪ್ರಮುಖ ವಚನ ಕೀರ್ತನೆ 24:1 ಹೇಳುವಂತೆ: ಭೂಮಿಯು ಅದರಲ್ಲಿ ಇರುವುದೆಲ್ಲವೂ ಕರ್ತನದೇ, ಲೋಕವು ಅದರಲ್ಲಿ ವಾಸಿಸುವವರು ಆತನದೇ. ನಾವು ದೇವರ ಸಂಪನ್ಮೂಲಗಳನ್ನು ನಿರ್ವಹಿಸುತ್ತಿದ್ದೇವೆ ಎಂದು ತಿಳಿದಾಗ ನಾವು ಆಲೋಚಿಸದೆ ದುಂದುಗಾರಿಕೆಯಿಂದ ಖರ್ಚು ಮಾಡುವುದಿಲ್ಲ. ನಾವು ಪ್ರತಿ ಪೈಸೆಯನ್ನು ದೇವರ ಮಹಿಮೆಗಾಗಿ ಹೇಗೆ ಬಳಸಬಹುದು ಎಂದು ಆಲೋಚಿಸುತ್ತೇವೆ. ಪ್ರಾಯೋಗಿಕ ಹೆಜ್ಜೆ. ನಿಮ್ಮ ಪ್ರತಿಯೊಂದು ಹಣಕಾಸಿನ ನಿರ್ಧಾರದ ಮೊದಲು, ದೇವರೇ, ನೀನು ಈ ಹಣದ ನಿಜವಾದ ಮಾಲೀಕ, ನಾನು ಇದನ್ನು ಹೇಗೆ ಬಳಸಬೇಕು ಎಂದು ಪ್ರಾರ್ಥಿಸಿ. ಈ ಅಭ್ಯಾಸ ನಿಮ್ಮನ್ನು ಅನಗತ್ಯ ಸಾಲದಿಂದ ದೂರವಿಡುತ್ತದೆ. ಸಿದ್ಧಾಂತ 3. ಬಜೆಟ್ ಮತ್ತು ಯೋಜನೆಯನ್ನು ರೂಪಿಸಿ. ದೇವರು ನಮ್ಮಿಂದ ನಿಖರವಾದ ಯೋಜನೆ ಮತ್ತು ವಿವೇಕವನ್ನು ನಿರೀಕ್ಷಿಸುತ್ತಾನೆ. ಸುಮ್ಮನೆ ಕಷ್ಟಪಟ್ಟು ದುಡಿಯುವುದಲ್ಲ, ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕು. ಪ್ರಮುಖ ವಚನ ಲೂಕ 14:28 ರಲ್ಲಿ ಯೇಸು ಹೀಗೆ ಹೇಳುತ್ತಾನೆ: ಬುರುಜು ಕಟ್ಟಬೇಕೆಂದಿರುವವನು ಮೊದಲು ಕುಳಿತುಕೊಂಡು ಖರ್ಚು ಎಷ್ಟಾಗುವುದೆಂದು ಲೆಕ್ಕ ಮಾಡಿ ಮುಗಿಸಲು ತನ್ನಲ್ಲಿ ಬೇಕಾದಷ್ಟು ಹಣವಿದೆಯೋ ಇಲ್ಲವೇ ಎಂದು ಲೆಕ್ಕ ಹಾಕುವುದಿಲ್ಲವೇ? ಸಾಲದಿಂದ ಹೊರಬರಲು ನಿಮಗೆ ಒಂದು ಬಜೆಟ್ ಅಥವಾ ಆರ್ಥಿಕ ಯೋಜನೆ ಬೇಕು. ಪ್ರಮುಖ ವಚನ ಜ್ಞಾನೋಕ್ತಿಗಳು 21:20 ಹೇಳುತ್ತದೆ: ಜ್ಞಾನಿಯ ಮನೆಯಲ್ಲಿ ಉತ್ತಮವಾದ ಪದಾರ್ಥಗಳು ಮತ್ತು ಎಣ್ಣೆ ಕೂಡಿರುತ್ತದೆ, ಆದರೆ ಮೂರ್ಖನು ಅದನ್ನು ಸುರಿದು ಬಿಡುತ್ತಾನೆ. ಪ್ರಾಯೋಗಿಕ ಹೆಜ್ಜೆ. ಬಜೆಟ್ ರಚಿಸಿ. ನಿಮ್ಮ ಆದಾಯವನ್ನು 100% ನಿಯೋಜಿಸಿ. ಖರ್ಚು, ಉಳಿತಾಯ, ಸಾಲ ಪಾವತಿ. ಪ್ರತಿ ತಿಂಗಳು ನಿಮ್ಮ ಆದಾಯಕ್ಕಿಂತ ಕಡಿಮೆ ಹಣವನ್ನು ಖರ್ಚು ಮಾಡಲು ಕಲಿಯಿರಿ. ಸಿದ್ಧಾಂತ 4. ಸಾಲವನ್ನು ಆದ್ಯತೆಗಾಗಿ ಪಾವತಿಸಿ. ನಿಮ್ಮ ಬದ್ಧತೆಯನ್ನು ಗೌರವಿಸಿ. ಒಮ್ಮೆ ಸಾಲ ತೆಗೆದುಕೊಂಡರೆ ಅದನ್ನು ಹಿಂದಿರುಗಿಸುವುದು ನಂಬಿಗಸ್ತಿಕೆಯ ವಿಷಯ ಮತ್ತು ದೇವರ ಆಜ್ಞೆ. ಪ್ರಮುಖ ವಚನ ಕೀರ್ತನೆ 37:21 ಹೇಳುತ್ತದೆ: ದುಷ್ಟನು ಸಾಲ ತೆಗೆದುಕೊಂಡು ಹಿಂದಿರುಗಿಸುವುದಿಲ್ಲ, ಆದರೆ ನೀತಿವಂತನು ದಯೆ ತೋರಿಸಿ ಕೊಡುತ್ತಾನೆ. ನಿಮ್ಮ ನಂಬಿಕೆ ನಿಮ್ಮ ಮಾತು ಮತ್ತು ಕಾರ್ಯಗಳಲ್ಲಿ ಪ್ರತಿಫಲಿಸಬೇಕು. ಜೊತೆಗೆ ಇತರರ ಸಾಲಕ್ಕೆ ಜಾಮೀನು ಆಗುವುದನ್ನು ನಿಲ್ಲಿಸಿ.
ಬೈಬಲ್ ಇದನ್ನು ತೀವ್ರವಾಗಿ ವಿರೋಧಿಸುತ್ತದೆ. ಪ್ರಮುಖ ವಚನ ಜ್ಞಾನೋಕ್ತಿಗಳು 17:18 ಹೇಳುತ್ತದೆ, ಒಬ್ಬನು ತನ್ನ ನೆರೆಯವನಿಗಾಗಿ ಹೊಣೆಗಾರನಾಗಿರುವುದು ಮತ್ತು ಅವರ ಸಾಲಕ್ಕೆ ಜಾಮೀನು ನಿಲ್ಲುವುದು ಮೂರ್ಖತನ. ಪ್ರಾಯೋಗಿಕ ಹೆಜ್ಜೆ. ಸಾಲದ ಹಿಮಗುಂಡಿ ವಿಧಾನವನ್ನು ಬಳಸಿ ಮೊದಲು ಅತಿ ಕಡಿಮೆ ಮೊತ್ತದ ಸಾಲವನ್ನು ಪಾವತಿಸಿ, ಅದು ಪೂರ್ಣಗೊಂಡ ನಂತರ ಆ ಮೊತ್ತವನ್ನು ಮುಂದಿನ ಸಾಲಕ್ಕೆ ಸೇರಿಸಿ. ಈ ರೀತಿ ಒಂದೊಂದೇ ಸಾಲವನ್ನು ಮುಗಿಸುತ್ತಾ ಹೋಗಿ. ಇದು ನಿಮಗೆ ಮಾನಸಿಕ ಗೆಲುವನ್ನು ನೀಡುತ್ತದೆ. ಸಿದ್ಧಾಂತ 5. ಮೊದಲು ದೇವರಿಗೆ ಗೌರವ ಸಲ್ಲಿಸುವುದು. ದೇವರ ಆಶೀರ್ವಾದಕ್ಕೆ ದಾರಿ ತೆರೆಯಿರಿ. ನಮ್ಮ ಸಂಪಾದನೆಯ ಒಂದು ಭಾಗವನ್ನು ದಶಮ ಭಾಗ ಮತ್ತು ಕಾಣಿಕೆಗಳ ಮೂಲಕ ದೇವರಿಗೆ ಕೊಡುವುದು ಕೇವಲ ಆಜ್ಞೆಯಲ್ಲ, ಅದು ನಮ್ಮ ನಂಬಿಕೆಯ ಮತ್ತು ದೇವರ ಮೇಲಿನ ವಿಶ್ವಾಸದ ಕ್ರಿಯೆ. ಇದು ನಮ್ಮ ಆರ್ಥಿಕ ಜೀವನದಲ್ಲಿ ದೇವರನ್ನು ಮೊದಲ ಸ್ಥಾನದಲ್ಲಿ ಇರಿಸುತ್ತದೆ. ಪ್ರಮುಖ ವಚನ ಜ್ಞಾನೋಕ್ತಿ 3:9-10 ಹೀಗೆ ಹೇಳುತ್ತದೆ, ನಿನ್ನ ಆಸ್ತಿಯಲ್ಲಿಯೂ ಮತ್ತು ನಿನ್ನ ಆದಾಯದ ಮೊದಲ ಫಲದಲ್ಲಿಯೂ ಕರ್ತನನ್ನು ಗೌರವಿಸು, ಆಗ ನಿನ್ನ ಉಗ್ರಾಣಗಳು ಸಮೃದ್ಧಿಯಿಂದ ತುಂಬಿ ತುಳುಕುವು. ಪ್ರಮುಖ ವಚನ ಮಲಾಕಿ 3:10 ದೇವರು ಹೇಳುತ್ತಾನೆ, ನೀವು ನನ್ನನ್ನು ಪರೀಕ್ಷಿಸಿ ನೋಡಿ, ನಾನು ಆಕಾಶದ ಕಿಟಕಿಗಳನ್ನು ತೆರೆದು ನಿಮಗೆ ಸ್ಥಳ ಸಾಲದಷ್ಟು ಆಶೀರ್ವಾದವನ್ನು ಸುರಿಸುತ್ತೇನೋ ಇಲ್ಲವೋ. ಪ್ರಾಯೋಗಿಕ ಹೆಜ್ಜೆ. ನಿಮ್ಮ ಆದಾಯದ ಮೊದಲ ಭಾಗವನ್ನು ದೇವರಿಗೆ ಪ್ರತ್ಯೇಕಿಸಿ. ನೀವು ಸಾಲದಲ್ಲಿದ್ದರೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನನ್ನು ಗೌರವಿಸಿ. ಈ ನಂಬಿಕೆಯ ಹೆಜ್ಜೆ ನಿಮ್ಮ ಹಣಕಾಸಿನಲ್ಲಿ ಅದ್ಭುತಗಳನ್ನು ನೋಡಲು ಸಹಾಯ ಮಾಡುತ್ತದೆ. ಸಿದ್ಧಾಂತ 6. ದೇವರ ಮೇಲಿನ ನಂಬಿಕೆ ಮತ್ತು ತೃಪ್ತಿ. ದೇವರು ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾನೆ ಎಂಬ ವಿಶ್ವಾಸವಿರಲಿ. ಸಾಲಕ್ಕೆ ಒಂದು ಪ್ರಮುಖ ಕಾರಣವೆಂದರೆ ಹಣದ ಪ್ರೀತಿ ಮತ್ತು ತೃಪ್ತಿ ಇಲ್ಲದ ಮನಸ್ಸು. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ನಮ್ಮ ಅಗತ್ಯಗಳನ್ನು ಯಾರು ಪೂರೈಸುತ್ತಾರೆ. ಪ್ರಮುಖ ವಚನ ಮತ್ತಾಯ 6:33 ಯೇಸು ಹೇಳುತ್ತಾನೆ, ಮೊದಲು ದೇವರ ರಾಜ್ಯವನ್ನು ಮತ್ತು ಆತನ ನೀತಿಯನ್ನು ಹುಡುಕಿರಿ, ಆಗ ಇವೆಲ್ಲವುಗಳನ್ನು ನಿಮ್ಮ ಅಗತ್ಯಗಳನ್ನು ನಿಮಗೆ ಸೇರಿಸಲಾಗುವುದು. ಪ್ರಮುಖ ವಚನ ಫಿಲಿಪ್ಪಿ 4:19 ಹೇಳುತ್ತದೆ, ಕ್ರಿಸ್ತ ಯೇಸುವಿನ ಮೂಲಕ ನನ್ನ ದೇವರು ತನ್ನ ಮಹಿಮೆ ಐಶ್ವರ್ಯದ ಪ್ರಕಾರ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತಾನೆ. ಪ್ರಾಯೋಗಿಕ ಹೆಜ್ಜೆ. ಹಿಂದೆ ನಿಮ್ಮ ಆಶೀರ್ವಾದಗಳನ್ನು ಎಣಿಸಿ, ನಿಮ್ಮ ಬಳಿ ಇರುವ ಪ್ರತಿಯೊಂದಕ್ಕೂ ಕೃತಜ್ಞರಾಗಿರಿ. ನನಗೆ ಇಲ್ಲದು ಎಂದು ಯೋಚಿಸುವುದಕ್ಕಿಂತ ದೇವರು ನನಗೆ ಕೊಟ್ಟಿದ್ದು ಎಂದು ಯೋಚಿಸಿ. ತೃಪ್ತಿಯ ಮನೋಭಾವವು ಅನಗತ್ಯ ಖರ್ಚು ಮತ್ತು ಸಾಲದಿಂದ ನಿಮ್ಮನ್ನು ಕಾಪಾಡುತ್ತದೆ. ಸಿದ್ಧಾಂತ 7. ಕಲಿಯಿರಿ ಮತ್ತು ಸಲಹೆ ಪಡೆಯಿರಿ. ವಿವೇಕವು ಆರ್ಥಿಕ ಸ್ವಾತಂತ್ರ್ಯದ ಮೂಲ. ಆರ್ಥಿಕ ನಿರ್ವಹಣೆಯ ಬಗ್ಗೆ ಕಲಿಯುವುದು ದೇವರ ಚಿತ್ತ. ದೇವರು ನಮಗೆ ಜ್ಞಾನವನ್ನು ನೀಡಲು ಬಯಸುತ್ತಾನೆ. ಜ್ಞಾನೋಕ್ತಿ 15:22 ಹೇಳುತ್ತದೆ, ಸಲಹೆಗಾರರಿಲ್ಲದಿದ್ದರೆ ಉದ್ದೇಶಗಳು ವಿಫಲವಾಗುತ್ತವೆ, ಆದರೆ ಅನೇಕ ಸಲಹೆಗಾರರಲ್ಲಿ ಯಶಸ್ಸು ಇರುತ್ತದೆ. ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದರೆ ನಾಚಿಕೆ ಪಡದೆ ವಿಶ್ವಾಸಾರ್ಹ ಕ್ರೈಸ್ತ ಆರ್ಥಿಕ ಸಲಹೆಗಾರರಿಂದ ಅಥವಾ ಹಣಕಾಸಿನ ಜ್ಞಾನವಿರುವ ಹಿರಿಯರಿಂದ ಸಲಹೆ ಪಡೆಯಿರಿ. ಪ್ರಾಯೋಗಿಕ ಹೆಜ್ಜೆ. ಹಣಕಾಸಿನ ನಿರ್ವಹಣೆ ಕುರಿತು ಕ್ರಿಶ್ಚಿಯನ್ ಪುಸ್ತಕಗಳನ್ನು, ವಿಡಿಯೋಗಳನ್ನು ನೋಡಿ ಮತ್ತು ಅದನ್ನು ನಿಮ್ಮ ಕುಟುಂಬದೊಂದಿಗೆ ಚರ್ಚಿಸಿ. ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿಯನ್ನು ನಿಮ್ಮ ಹಣಕಾಸಿನ ಸಹಾಯಕ್ಕಾಗಿ ನೇಮಿಸಿ. ಅವರಿಗೆ ನಿಮ್ಮ ಬಜೆಟ್ ತೋರಿಸಿ ಮತ್ತು ಉತ್ತರದಾಯಿತ್ವ ನೀಡಿ. ಸಾರಾಂಶ ಮತ್ತು ಪ್ರಾರ್ಥನೆ. ಪ್ರೀತಿಯ ಸ್ನೇಹಿತರೆ, ನಾವು ಇಂದು ಬೈಬಲ್ನಿಂದ 7 ಶಕ್ತಿಶಾಲಿ ಸಿದ್ಧಾಂತಗಳನ್ನು ನೋಡಿದ್ದೇವೆ. 1. ಸಾಲವು ಬಂಧನ. 2. ದೇವರೇ ಮಾಲೀಕ. 3. ಬಜೆಟ್ ಮಾಡಿ. 4. ಸಾಲವನ್ನು ಪಾವತಿಸಿ, ಜಮೀನು ಬೇಡ. 5. ಮೊದಲು ದೇವರಿಗೆ ಕೊಡಿ. 6. ದೇವರಿಗಾಗಿ ತೃಪ್ತರಾಗಿರಿ. 7. ಜ್ಞಾನ ಮತ್ತು ಸಲಹೆ ಪಡೆಯಿರಿ. ನೀವು ಸಾಲದಲ್ಲಿ ಎಷ್ಟೇ ಆಳವಾಗಿ ಮುಳುಗಿರಬಹುದು,
ದೇವರ ವಾಕ್ಯದಲ್ಲಿ ನಿಮಗೆ ಮುಕ್ತಿ ಇದೆ. ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಅಗತ್ಯವು ಪೂರೈಸಲ್ಪಡುತ್ತದೆ. ಈ ಕ್ಷಣದಿಂದಲೇ ಕಾರ್ಯರೂಪಕ್ಕೆ ಇಳಿಯಿರಿ. ಪ್ರಾರ್ಥನೆ. ಪ್ರೀತಿಯ ತಂದೆಯೇ, ನೀನು ನಮ್ಮ ಸೃಷ್ಟಿಕರ್ತ ಮತ್ತು ನಮ್ಮ ಅಗತ್ಯಗಳನ್ನು ಬಲ್ಲವನು. ಸಾಲದ ಭಾರದಲ್ಲಿರುವ ಪ್ರತಿಯೊಬ್ಬ ವೀಕ್ಷಕರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಈ ಬಂಧನದಿಂದ ಮುಕ್ತರಾಗಲು ವಿವೇಕ, ಶಕ್ತಿ ಮತ್ತು ಸಂಪನ್ಮೂಲವನ್ನು ನೀಡು. ನಿನ್ನ ಚಿತ್ತದಂತೆ ಹಣವನ್ನು ನಿರ್ವಹಿಸಲು ನಮಗೆ ಕಲಿಸು. ಯೇಸುವಿನ ಹೆಸರಿನಲ್ಲಿ ಬಿಡುತ್ತೇವೆ. ಆಮೇನ್. ಈ ವಿಡಿಯೋ ನಿಮಗೆ ಸಹಾಯವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕಾಪಾಡಲಿ. ಆಮೇನ್.